ಎಚ್ ಡಿ ಕುಮಾರಸ್ವಾಮಿ ಹಾರ್ಟ್ ಆಪರೇಷನ್ ಬಗ್ಗೆ ಕೈ ಶಾಸಕ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅನುಕಂಪಕ್ಕಾಗಿ ಹಾರ್ಟ್ ಆಪರೇಷನ್ಗೆ ಒಳಗಾಗಿದ್ರ ಎಚ್ಡಿಕೆ ಹಾಗಾದ್ರೆ ಅಂತ. ಚುನಾವಣೆ ಬಂತು ಅಂದರೆ ಸಾಕು ಕುಮಾರಸ್ವಾಮಿ ಆಸ್ಪತ್ರೆಗೆ ಸೇರ್ತಾರೆ. ಚುನಾವಣೆ ಬಂದ್ರೆ ಹಾರ್ಟ್ ಸಮಸ್ಯೆ ಬರುತ್ತೆ ಹೆಂಗೆ ಅಂತ ವ್ಯಂಗ್ಯವಾಡಿದ್ದಾರೆ. ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಭಾಷಣದ ವೇಳೆ ಈ ರೀತಿಯಾಗಿ ಎಡವಟ್ಟಿನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಜಮೀರ್ ಅಹಮದ್ ಖಾನ್ ಕೂಡ ಕುಮಾರಸ್ವಾಮಿ ಅವರು ಅಳದ್ ಇದೆಯಲ್ಲ, ಸೊ ಅದು ನ್ಯಾಚುರಲ್ ಅಳು ಅಲ್ಲ, ವಿಕ್ಸ್ ಹಚ್ಕೊಂಡು ಅಳ್ತಾರೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈಗ ಅದೇ ಕಾಂಗ್ರೆಸ್ನ ಬೇರೆ ನಾಯಕ ರಮೇಶ್ ಬಂಡಿ ಸಿದ್ದೇಗೌಡ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ದಯಮಾಡಿ ಯಾರು ಬಂದು ನಿಮ್ಮ ಹತ್ರ ನನಗೆ ಆ ತೊಂದರೆ ಆಗಿದೆ ಈ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರೆ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ, ಕೇಳಬೇಡಿ. ಅವ್ರ ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಿದ್ರು ಅನ್ನುವಂಥ ಪ್ರಶ್ನೆ ನೀವು. ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ, ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. ಕೇಳಬೇಕು, ಏನಾಯಿತು ಅನ್ನುವಂಥ ಪ್ರಶ್ನೆ ಕೇಳಬೇಕು. ಸುಮ್ಮನೆ ಏನಾರೋ ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿ 3 ದಿವಸ ಇರ್ತಾರೆ. ಒಂದು ಹಾರ್ಟ್ ಆಪ್ರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ. ಕಡೆ ಯಾರು ಹಾರ್ಟ್ ಪೇಷಂಟ್ಸು, ಈಗ ಚೆಲುವಣ್ಣ ಇಲ್ಲೇ ಕೂತವನೆ, ಚೆಲುವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಣ್ಣಂಗೆ ಇರ್ತಕ್ಕಂಥದ್ದು. ಏನು ಇವನು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ 1 ತಿಂಗಳಾದರೂ ಈಚೆಗೆ ಬರೋಲ್ಲ. ಅದು ಹೆಂಗೆ 2 ದಿವಸಕ್ಕೆ ನಾವು ಹಾರ್ಟ್ ಆಪ್ರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗಂತೂ ಗೊತ್ತಾಯ್ತಾರೆ. ನನಗೆ ಏನಾರೋ ಒಂದು ವಸ್ತು ಇದಿದ್ದರೆ ಹೇಳ್ಕೊಡಿ ದಯವಿಟ್ಟು. ಟೆಕ್ನಿಕ್, ಹೊಸ ಟೆಕ್ನಿಕ್. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧು, ಇದು ತುಂಬಾ ಪರ್ಸನಲ್ ಅಟ್ಯಾಕ್ ಅಂತ ಅನ್ಸುತ್ತೆ. ಹಾರ್ಟ್ ಆಪರೇಷನ್ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ನಾಯಕ. ಲೋಕಸಭಾ ಕ್ಷೇತ್ರದ ಚುನಾವಣೆ ಅಖಾಡದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಪ್ರಚಾರದ ಅಖಾಡಕ್ಕೆ ಇಳಿದಂತ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಪ್ರಚಾರದ ವೇದಿಕೆಯಲ್ಲೇ ನೇರವಾಗಿ ಈ ಮಾತನ್ನ ಹೇಳಿದ್ದಾರೆ. ಅಲ್ಲ ಸ್ವಾಮಿ, ಚುನಾವಣೆ ಬರುತ್ತೆ, ಚುನಾವಣಾ ಹೊತ್ತಿನಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ, 3 ದಿನದಲ್ಲಿ ಹಾರ್ಟ್ ಆಪರೇಷನ್ ಆಗುತ್ತಾ, 4ನೇ ದಿನ ಅವ್ರು ರಾಜ್ಯ ಸುತ್ತಾರೆ, ಯಾವ ರೀತಿ ಇದು ಸಾಧ್ಯ ಅನ್ನೋ ಪ್ರಶ್ನೆಯನ್ನು ಕೇಳೋದ್ರ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಅವರು ಕಳೆದ ವಾರ ಏನು ಚೆನ್ನೈಗೆ ತೆರಳಿ ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡ್ರು, ಇದು ಹಾರ್ಟ್ ಆಪರೇಷನ್ ಆಗಿದೆಯಾ ಇಲ್ವಾ ಅನ್ನೋ ಅನುಮಾನ ಕಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಜೊತೆಗೆ ಪ್ರಚಾರಕ್ಕೆ ಬಂದಂತ ವೇಳೆ ನೀವು ಅವ್ರನ್ನ ಪ್ರಶ್ನೆ ಮಾಡಬೇಕು, ಯಾವ ಆಪರೇಷನ್ ಆಯಿತು? ಹಾರ್ಟ್ ಪೇಷಂಟ್ಗಳಿಗೆ ಅಷ್ಟೊಂದು ಸುಲಭವಾಗಿ ಹಾರ್ಟ್ ಪ್ರಾಬ್ಲಮ್ ಸರಿ ಹೊರಟೋಗುತ್ತಾ? ಹಾರ್ಟ್ ಆಪರೇಷನ್ ಆಗಿದ ತಕ್ಷಣ ಅವ್ರು ಎದ್ದು ವಿಶ್ರಾಂತಿನೇ ಪಡೆದೇ ಓಡಾಟ ಮಾಡಬಹುದಾ, ಸಂಚಾರ ಮಾಡಬಹುದಾ ಅನ್ನೋ ಪ್ರಶ್ನೆಯನ್ನ ಮಾಡಬೇಕಾಗತ್ತೆ ಅನ್ನೋದ್ರ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆಯನ್ನು ಹುಟ್ಟು ಹಾಕಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಹಾರ್ಟ್ ಆಪರೇಷನ್ ಆಗಿದೆಯಾ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಮತದಾರ ಮಾಡಬೇಕು, ಸ್ಥಳೀಯ ನಾಯಕರು ಮಾಡಬೇಕು. ಈ ಮೂಲಕ ಇದು ಕೇವಲ ನಾಟಕ ಅಷ್ಟೇ. ಚುನಾವಣಾ ಹೊತ್ತಿನಲ್ಲಿ ಏನೋ ಒಂದು ಸಿಂಪತ್ತಿನ ಗಿಟ್ಟಿಸ್ಲಿಕ್ಕೆ, ಅನುಕಂಪವನ್ನ ಗಿಟ್ಟಿಸ್ಲಿಕ್ಕೆ ಕುಮಾರಸ್ವಾಮಿ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ನೀಡೋದ್ರ ಮೂಲಕ ಹೊಸ ವಿವಾದವನ್ನ ಹುಟ್ಟು ಹಾಕಿದ್ದಾರೆ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಸಭಾ. ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.